ನಮಸ್ಕಾರ ವೀಕ್ಷಕರೇ, ಇಂದಿನ ಕಥೆಗೆ ಸ್ವಾಗತ. ಈ ದಿನ ನಾವು ಗಜೇಂದ್ರ ಮೋಕ್ಷ ಬಗ್ಗೆ ತಿಳ್ಕೊಳ್ಳೋಣ. ಪುರಾತನ ಕಾಲದಲ್ಲಿ ಒಂದು ಸುಂದರವಾದ ಕಾಡಿನ ಮಧ್ಯೆ ತ್ರಿಕೂಟ ಪರ್ವತವಿತ್ತು. ಆ ಪರ್ವತದ ಪಾದದಲ್ಲಿ ಒಂದು ವಿಶಾಲವಾದ ಸರೋವರವಿತ್ತು. ಅಲ್ಲಿ ಅನೇಕ ಹಂಸಗಳು, ಕರಣಿಗಳು, ಕಮಲ ಪುಷ್ಪಗಳು, ಸಸ್ಯಗಳು ಇದ್ದವು. ಆ ಸರೋವರದಲ್ಲಿ ಗಜೇಂದ್ರ ಎಂಬ ಶಕ್ತಿಶಾಲಿ ಆನೆ ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿತ್ತು. ಒಂದು ದಿನ ಗಜೇಂದ್ರ ತನ್ನ ಕುಟುಂಬದೊಂದಿಗೆ ನೀರಿನಲ್ಲಿ ಆಡಿ ಮುದಿಸುತ್ತಿದ್ದಾಗ ಸರೋವರದೊಳಗಿಂದ ಒಂದು ಮಹಾ ಮೊಸಳೆ ಅವನ ಕಾಲನ್ನು ಹಿಡಿದುಕೊಂಡಿತು. ಗಜೇಂದ್ರ ತನ್ನ ಶಕ್ತಿಯನ್ನೆಲ್ಲ ಬಳಸಿದರೂ ಮೊಸಳೆಯ ಬಲದಿಂದ ಹೊರಬರಲಾಗಲಿಲ್ಲ. ಗಂಟೆಗಳ ಕಾಲ ಹೋರಾಡಿದರೂ ಶಕ್ತಿಯೆಲ್ಲ ಕುಂದಿತ್ತು. ಕೊನೆಗೆ ಗಜೇಂದ್ರ ತನ್ನ ತಲೆಯ ಮೇಲೆ ಒಂದು ಕಮಲವನ್ನು ಹಿಡಿದು ಭಗವಂತನನ್ನು ಪ್ರಾರ್ಥಿಸತೊಡಗಿತು. ನನ್ನ ರಕ್ಷಕ, ಸರ್ವೇಶ್ವರ, ನಾನಿನ್ನ ಹೊರತು ಬೇರೆ ಯಾರ ಬಳಿಗೆ ಹೋಗಲು ಸಾಧ್ಯವಿಲ್ಲ. ದಯವಿಟ್ಟು ನನ್ನನ್ನು ಕಾಪಾಡು. ಆ ಗಂಭೀರವಾದ ಪ್ರಾರ್ಥನೆಗೆ ವಿಷ್ಣು ಕ್ಷೀರಸಾಗರದಿಂದ ತಕ್ಷಣವೇ ಗರುಡನ ಮೇಲೆ ಚಲಿಸಿ ಬಂದರು. ಅವರು ತಮ್ಮ ಚಕ್ರಾಯುಧವನ್ನು ಮೊಸಳೆಯ ಕಡೆ ಎಸೆದರು. ಮೊಸಳೆ ಕೂಡಲೇ ಸತ್ತು ಹೋಯಿತು. ಗಜೇಂದ್ರನೂ ಮುಕ್ತನಾದ. ಭಗವಂತನ ಕೃಪೆಯಿಂದ ಅವನು ಮೋಕ್ಷವನ್ನು ಪಡೆದನು. ಇದು ಇಂದಿನ ಕಥೆ. ಇದೇ ರೀತಿಯಾಗಿ ಪೌರಾಣಿಕ ಕಥೆಗಳಿಗಾಗಿ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನೆಲ್ ಸ್ಪ್ರೆಡ್ ಗುಡ್ನೆಸ್.